ಧಿಕ್ಕಾರ 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 ರಾಜಕಾರಣಿಗಳಿಗೆ, ರಸ್ತೆ ರಿಪೇರಿ ಮಾಡಿದ ಸರ್ಕಾರಕ್ಕೆ, ಉನ್ನತ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಮೂಲ ಸೌಕರ್ಯ, ರಸ್ತೆ ವಂಚಿತ ಆಲೆಕ್ಕನಹೊರಟ್ಟಿ ಜನತೆಗೆ, ಆಲೆಕ್ಕನಹೊರಟ್ಟಿ ಬಿದಿರ್ತಾಳ ಮತದಾರ ಬಂಧುಗಳಿಂದ ಮತದಾನ ಬಹಿಷ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳಿಗೆ, ನಮ್ಮ ಊರು ಕಡೆಗೆ ಕಾಣಿಸಿದಂತ ರಾಜಕಾರಣಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ, ಹಳ್ಳಿಯವರನ್ನ ಗಮನಿಸಿದಂತ ಅಧಿಕಾರಿಗಳಿಗೆ ಬೇಕೇ ಬೇಕು. ಮೂಲ ಸೌಕರ್ಯ ಇಲ್ಲದ ಕಾರಣ ನಮ್ಮ ಆಲೆಕ್ಕನಹೊರಟ್ಟಿ ಮತ್ತು ಬಿದಿರ್ತಾಳ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ ಮಾಡಿದ್ವಿ. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಉನ್ನತ ಸ್ಥಾನದಲ್ಲಿರೋಂಥ ರಾಜಕಾರಣಿಗಳಾಗಲಿ ನಮ್ಗೆ ಯಾವುದೇ ಭರವಸೆ ಕೊಟ್ಟಿಲ್ಲ. ಅದರಿಂದ ನಾವು ಮತದಾನ ಮಾಡೋದೇ ಇಲ್ಲ. ಮತದಾನ ಮಾಡಬೇಕು ನಾವು ಭರವಸೆ ಕೊಟ್ಟರು ಮಾತ್ರ ಮತದಾನ ಮಾಡೋದು. ಇದುವರೆಗೆ 3 ಬಾರಿ ನಾವು ಮತದಾನ ಬಹಿಷ್ಕರಿಸಿ ಮತ್ತು ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಎಲ್ಲ ಸಂಘಟನೆಗಳು, ಮಲೆಕುಡಿ ಸಂಘ ಇರ್ಬೋದು, ಗಿರಿಜನ ಹರಿಜನ ಎಲ್ಲರೂ ಸೇರಿ ಹೋರಾಡಿದ್ದೀವಿ. ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ. ಅದರಿಂದ ನಾವು ಎಲ್ಲರೂ ಸೇರಿ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಇನ್ನೊಬ್ಬರೇ ಮಾತಾಡೋದು ಯಾಕೋಸ್ಕರ ನೀವು ಬಹಿಷ್ಕಾರ ಮಾಡಿದ್ದೀರಾ? ನಾವು ಬಹಿಷ್ಕಾರ ಮಾಡಿದಂದ್ರೆ ನಮಗೆ ಬರುವಂತ ಸವಲತ್ತುಗಳಿಗೆ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ರಸ್ತೆ ಒಂದು, ಆಮೇಲೆ ನಾವು ಕೂತಿರುವಂಥ ಯಾವುದೇ ಒಂದು ಹಕ್ಕುಪತ್ರ ಕೂಡ ನಮಗೆ ಸಿಕ್ಕಿಲ್ಲ. ನಾವು 106 ವರ್ಷಗಳಿಂದ ಇಲ್ಲಿ ಬಂದಿದ್ರು ಕೂಡ ನಮಗೆ ಯಾವುದು ಅದು ಹಕ್ಕುಪತ್ರ ಕೊಟ್ಟಿಲ್ಲ. ಆಮೇಲೆ ಮೂಲ ಸೌಕರ್ಯಗಳು ಕೊಟ್ಟಿಲ್ಲ. ಇದಕ್ಕೋಸ್ಕರ ನಾವು ಇದನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಇವಾಗ ಯಾರು ಬಂದು ನಿಮಗೆ ಆಶ್ವಾಸನೆ ಕೊಡಬೇಕು? ಜಿಲ್ಲಾಧಿಕಾರಿ ಅವರು ಬಂದು ನಮಗೆ ಆಶ್ವಾಸನೆಯನ್ನ ಕೊಡಬೇಕಾಗಿ ನಾವು ಕೇಳ್ಕೊಳ್ತೀವಿ. ಅದಕ್ಕೂ ಅವರಿಗೋಸ್ಕರ ಮನವಿ ಕೂಡ ಕೆಲವು ಸಲ್ಲಿಸ್ತಾ ಇದೀವಿ. ಆದ್ರೂ ಆ ಮನವಿಗೆ ಯಾವುದೇ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ವಿ. ಆದ್ರೂ ಅದು ಯಾವುದು ಇಷ್ಟವರೆಗೂ ಗಣನೆಗೆ ತೆಕ್ಕೊಂಡಿಲ್ಲ. ಹಾಗಾಗಿ ಬಹಿಷ್ಕಾರ ಮಾಡ್ತಾ ಇದೀವಿ. ಎಲ್ಲ ಗ್ರಾಮಸ್ಥರು ಸೇರಿ ಬಿದಿರ್ತಾಳ, ಆಲೆಕ್ಕನಹೊರಟ್ಟಿ ಪ್ರತಿಯೊಬ್ಬರು ಸೇರಿ ಬಹಿಷ್ಕಾರ ಮಾಡ್ತಾ ಇದೀವಿ. ಬಹಿಷ್ಕಾರ ಮಾಡಿದ್ರು MLA ಆಗ್ಲಿ MP ಆಗ್ಲಿ ಯಾರು ಬಂದಿಲ್ವಾ? ಇದವರಿಗೆ ಬಂದಿಲ್ಲ, ಕೇಳಿಲ್ಲ, ನಮ್ಮ ಕಷ್ಟಗಳು ಸ್ಪಂದಿಸಿಲ್ಲ ಯಾರು. ಹಾಗಾಗಿ ಬಹಿಷ್ಕಾರ ಭರವಸೆ ಕೊಡ್ತಾರೆ, ಯಾವ ಕೆಲಸನೂ ಇಷ್ಟ ತನಕ ಮಾಡಿಲ್ಲ. ಬರೀ ಭರವಸೆ ಕೊಡೋದೇ ಆಗೋಯ್ತು ಬಿಟ್ಟು ನಮ್ಗೆ ಇಷ್ಟ ತನಕ ಯಾವ ಸೌಲಭ್ಯನೂ ಸಿಕ್ಕಿಲ್ಲ. ಇನ್ ಮುಂದೆ ಆ ಸೌಲಭ್ಯಗಳು ಸಿಗ್ಬೇಕು. ನಾವು ಮುಂದೆ ಅವ್ರ ಸೌಲಭ್ಯ ಕೊಟ್ಟರೆ ನಾವು ಅವರಿಗೆ ಪ್ರತಿಫಲವಾಗಿ ನಾವು ಅವರಿಗೆ ಹಿನ್ನಡೆಯಾಗಿ ನಿಂತು ಸಹಕರಿಸ್ತೀವಿ. ಈ ಸರಿ ಬಂದು ಏನಾದರೂ ಕೊಟ್ಟಿದಾರಾ? ಇಲ್ಲ, ನಮ್ಮ ಕೈಲಾಗಿದ್ದು ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಮತ್ತೆ ಹೆಚ್ಚಾಗಿ ಇಲ್ಲಿ ಮಲೆಕುಡಿಗೆ ಜನಾಂಗದರಿದ್ರು ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ದೊರಕಿಸ್ತಾ ಇಲ್ಲ. ಇಷ್ಟವರೆಗೂ ಹೆಚ್ಚಿಗೆ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳು ಎಲ್ಲವನ್ನು ಮಲೆಕುಡಿಗೆ ಜನಾಂಗದವರಿಗೆ ಅಂತಾನೆ ಕೊಡ್ತಾರೆ. ಆದ್ರೆ ಆ ಸೌಲಭ್ಯಗಳು ಆಲೆಕ್ಕನಹೊರಟ್ಟಿ ಗ್ರಾಮಸ್ಥರಿಗೆ ಸಿಗ್ತಾ ಇಲ್ಲ. ಒತ್ತುವರಿ ಸಕ್ರಮ ಆಗಿಲ್ಲ. ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ, ನಮ್ಮ ರೋಡು ನೋಡಿದಂತ ಅಧಿಕಾರಿಗಳಿಗೆ, ಪಕ್ಷದ ಹಿರಿಯ MLA MP ಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು,